ಮಳೆಯಲ್ಲೊಂದು ಭೇಟಿ. ಮಂಗಳೂರು ನಗರದಲ್ಲಿ ಮಳೆ ತುಂಬಾ ಸುರಿಯುತ್ತಿದ್ದ ದಿನ. ಕಾಲೇಜಿನಿಂದ ಮನೆಗೆ ಹೋಗುತ್ತಿದ್ದ ಆದಿತ್ಯ ಬಸ್ ನಿಲ್ದಾಣದಲ್ಲಿ ನಿಂತಿದ್ದ. ಅಷ್ಟರಲ್ಲಿ ಮಳೆಯ ಹನಿಗಳು ಹೆಚ್ಚಾಗಿ ಸುರಿಯಲು ಶುರುವಾದವು. ಅವನು ಛತ್ರಿ ತೆಗೆಯಲು ಹೋಗುತ್ತಿದ್ದಾಗ ಪಕ್ಕದಲ್ಲಿ ನಿಂತಿದ್ದ ಹುಡುಗಿಯ ಪುಸ್ತಕಗಳು ನೆಲಕ್ಕೆ ಬಿದ್ದವು. ಅವಳ ಹೆಸರು ನಂದಿನಿ. ಕ್ಷಮಿಸಿ, ಸಹಾಯ ಮಾಡುತ್ತೀರಾ ಎಂದು ಅವಳು ನಾಚುತ್ತಾ ಕೇಳಿದಳು. ಆದಿತ್ಯ ನಗುತ್ತಾ ಪುಸ್ತಕಗಳನ್ನು ತೆಗೆದುಕೊಟ್ಟ. ಆ ಕ್ಷಣದಲ್ಲಿ ಅವರ ಕಣ್ಣುಗಳು ಒಂದಾಗಿದ್ದವು. ಮಳೆಯ ಹನಿಗಳ ಮಧ್ಯೆ ಹೊಸ ಸ್ನೇಹದ ಮೊಗ್ಗು ಮೂಡಿತು. ಆ ದಿನದಿಂದ ಪ್ರತಿದಿನವೂ ಅವರು ಒಂದೇ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದರು. ಮಾತುಗಳು ಸ್ನೇಹವಾಗಿ, ಸ್ನೇಹ ಪ್ರೀತಿಯಾಗಿ ಮಾರ್ಪಟ್ಟಿತು. ಒಂದು ದಿನ ಆದಿತ್ಯ ಧೈರ್ಯವಾಗಿ ಕೇಳಿದನು, ನಂದಿನಿ, ನಿನ್ನ ಜೊತೆ ಜೀವನ ಪೂರ್ತಿ ಹೀಗೆ ನಡೆದು ಹೋಗಬೇಕೆಂದು ಇಷ್ಟ. ನಂದಿನಿ ಮೃದುವಾಗಿ ನಗುತ್ತಾ ಹೇಳಿದಳು, ನಾನು ಕೂಡ ಅದೇ ಕನಸು ಕಾಣುತ್ತಿದ್ದೆ. ಮಳೆ ಮತ್ತೆ ಸುರಿಯಲು ಆರಂಭವಾಯಿತು. ಆದರೆ ಅದು ಈ ಬಾರಿ ಅವರ ಪ್ರೀತಿಗೆ ಸಾಕ್ಷಿಯಾಯಿತು.